ಎಕ್ಸಲೆಂಟ್ ಆಗಿರತಕ್ಕಂಥ ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ನೇಮ್ ಪಂಚ ತುಳಸಿ ಅಂತ. ಈ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದ್ರಿಂದ ನಮಗೆ ಯಾವ ಥರ ಬೆನಿಫಿಟ್ ಆಗುತ್ತೆ ಬಾಡಿಗೆ, ಅದು ಡೆಮಾನ್ಸ್ಟ್ರೇಷನ್ ಥ್ರೂ ಕೂಡ ನಾವು ನೋಡೋಣ. ಪಂಚ ತುಳಸಿ ಕಾಮನ್ ಎಲ್ಲರೂ ಕೂಡ ಒಂದು ಥರದ ತುಳಸಿ ಗೊತ್ತಿರುತ್ತೆ. ಹಿಂದಿನ ಕಾಲದಲ್ಲಿ ಕಾಮನ್ ಆಗಿ ಮನೆಯ ಮುಂದೆ ತುಳಸಿ ಗಿಡ ಇರ್ತಿತ್ತು. ಕಾಮನ್ ಆಗಿ ಏನೇ ಒಂದು ಸಮಸ್ಯೆ ಇದ್ದರೂ, ಕೆಮ್ಮು ಇರ್ಬೋದು, ನೆಗಡಿ ಇರ್ಬೋದು, ಜ್ವರ ಇರ್ಬೋದು, ಸೊ ಯಾವುದೇ ಒಂದು ಫೀವರ್ ಇದ್ದರೂ ಕೂಡ ಕಾಮನ್ ಆಗಿ ಒಂದು ತುಳಸಿ ಎಲೆಗಳನ್ನು ಯೂಸ್ ಮಾಡ್ತಾ ಇದ್ರು. ಸೊ ಆ ಒಂದು ತುಳಸಿಯಿಂದ ನಮಗೆ ಮ್ಯಾಕ್ಸಿಮಮ್ ಸಮಸ್ಯೆಗಳನ್ನು ಕ್ಲಿಯರ್ ಆಗ್ತಾ ಇದ್ವು. ಬಟ್ ಈಗ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಆ ತುಳಸಿ ಕೂಡ ಮನೆಯಲ್ಲಿ ಕೂಡ ಕಡಿಮೆ. ಸೊ ಇದರಿಂದ 5 ತುಳಸಿ ಎಲೆಗಳಿಂದ ನಮಗೆ ಈ ಒಂದು ಪಂಚ ತುಳಸಿ ಅಂತ ರೆಡಿ ಮಾಡಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿದರೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಇದು ನಮ್ಮ ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಇವತ್ತು ನೋಡಿ, ಟುಡೇ ಡೇ ಲೈಫಲ್ಲಿ ಕಾಮನ್ ಆಗಿ ನಮ್ಗೆ ಎಷ್ಟೋ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಹೋಗ್ತಾ ಇದೆ. ಆ ಟಾಕ್ಸಿನ್ ನಾವು ಯಾವ ಹೊರಗಡೆ ತೆಗಿಕ್ಕೆ ನಮ್ಗೆ ಯಾವುದೂ ಆಪ್ಷನ್ಸ್ ಇಲ್ಲ. ಬಟ್ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ದೇಹದೊಳಗಡೆ ಇರ್ತಕ್ಕಂಥ ಟಾಕ್ಸಿನ್ನ ಹೊರಗಡೆ ಆಗುತ್ತೆ. ಸೊ ಅದು ಯಾವ ಥರ ಅಂತ ನಾವು ಡೆಮಾನ್ಸ್ಟ್ರೇಷನ್ ಮೂಲಕ ನಾವು ಡಿಸ್ಕಸ್ ಮಾಡೋಣ. ಇದು ವಾಟರ್, ಇದು ಬಿಟಡೈನ್ ಆ್ಯಂಡ್ ಟಿಂಚರ್ ಅಂತ ಕೂಡ ನಾವು ಹೇಳ್ಬೋದು. ಗಾಯದ ಮೇಲೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದ್ರ ಥ್ರೂ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಟಾಕ್ಸಿನ್ನ ಯಾವ ಥರ ಹೊರಗಡೆ ತೆಗಿಬೋದು ನಾವು ಡಿಸ್ಕಸ್ ಮಾಡೋಣ. ಫಸ್ಟು ಗ್ಲಾಸ್ನಲ್ಲಿ ವಾಟರ್ನ ಮಿಕ್ಸ್ ಮಾಡೋಣ. ಇದು ವಾಟರ್. ಈ ವಾಟರಲ್ಲಿ ಬಿಟಡೈನ್ ಇದನ್ನು ಮಿಕ್ಸ್ ಮಾಡೋಣ. ಸೊ ಇದು ಮಿಕ್ಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈ ವಾಟರ್ ನಮ್ಮ ಬಾಡಿ ಇದ್ದಾಗೆ. ಸೊ ಈ ಒಂದು ಬಾಡಿಯಲ್ಲಿ ನಮಗೆ ಟುಡೇ ಡೇ ಲೈಫಲ್ಲಿ ಭಾಳಷ್ಟು ಟಾಕ್ಸಿನ್ ಹೋಗ್ತಾ ಇದೆ. ನಾವು ಸೇವನೆ ಮಾಡ್ತಕ್ಕಂಥ ಫುಡ್ಡಿಂದ ಇರ್ಬೋದು, ನಾವು ನಮ್ಮ ಗಾಳಿಯಿಂದ ಇರ್ಬೋದು, ನೀರಿಂದ ಇರ್ಬೋದು. ಸೊ ಭಾಳಷ್ಟು ಟಾಕ್ಸಿನ್ ನಮ್ಮ ಬಾಡಿಯಲ್ಲಿ ಸೇರ್ತಾ ಇದೆ. ಈಗ ಈ ಒಂದು ಬಾಡಿಯಲ್ಲಿ ಟಾಕ್ಸಿನ್ ಸೇರ್ಕೊಂಡಿದೆ. ಸೊ ಇದನ್ನು ಯಾವ ಥರ ನಾವು ತೆಗಿಬೇಕು, ಬಾಡಿಯಿಂದ ಹೊರಗಡೆ ಡಿಟಾಕ್ಸಿಫಿಕೇಷನ್ ಮಾಡಬೇಕು. ಸೊ ಅದ್ರ ಬಗ್ಗೆ ನಾವು ನೋಡೋಣ. ಇದು ಟಾಕ್ಸಿನ್ ನಮ್ಮ ಬಾಡಿಯಲ್ಲಿ ಹೋಗಿದೆ. ಈ ಒಂದು ಟಾಕ್ಸಿನ್ನ ಯಾವ ಥರ ನಾವು ನ್ಯಾಚುರಲ್ ವೇನಲ್ಲಿ ಹೊರಗಡೆ ಡಿಟಾಕ್ಸಿಫಿಕೇಷನ್ ಮಾಡಬೇಕು, ನಿಮಗೆ ಡೆಮಾನ್ಸ್ಟ್ರೇಷನ್ ಮೂಲಕ ನಾವು ಡಿಸ್ಕಸ್ ಮಾಡೋಣ. ಇದು ನಮ್ಮ ಬಾಡಿ ಒಳಗಡೆ ಟಾಕ್ಸಿನ್ ಹೋಗಿದೆ, ಟಾಕ್ಸಿನ್ ಕಂಟೆಂಟ್ ಇದೆ. ಸೊ ನಮಗೆ ಯಾವುದೇ ಒಂದು ಸಮಸ್ಯೆ ಬರುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಕಂಟೆಂಟ್ ಜಾಸ್ತಿ ಇದ್ರೆ ಬರುತ್ತೆ. ಬಟ್ ಈ ಒಂದು ಪಂಚ ತುಳಸಿನ ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ನ ಯಾವ ಥರ ರಿಮೂವ್ ಮಾಡುತ್ತೆ ನಾವು ನೋಡ್ಬೋದು. ಈ ಒಂದು ಬಾಡಿಯಲ್ಲಿ ಟಾಕ್ಸಿನ್ ಹೋಗಿದೆ. ಸೊ ಈ ಒಂದು ಪಂಚ ತುಳಸಿನ ನಾವೇನಾದರೂ ಯೂಸ್ ಮಾಡಿದರೆ ಬೆಳಗ್ಗೆ ಮತ್ತು ರಾತ್ರಿ ಅರ್ಧ ತಾಸು ಊಟಕ್ಕಿಂತ ಮುಂಚೆ 10 ಡ್ರಾಪ್ಸ್ ಆ್ಯಂಡ್ 10 ಡ್ರಾಪ್ಸ್ ಯೂಸ್ ಮಾಡಿದರೆ ಯಾವ ಥರ ಬಾಡಿ ಡಿಟಾಕ್ಸಿಫಿಕೇಷನ್ ಮಾಡುತ್ತೆ ಅಂತ ನಿಮಗೆ ಕಾಣುತ್ತೆ. ನಾನು ಜಸ್ಟ್ 10 ಡ್ರಾಪ್ಸ್ ಶೇರ್ ಮಾಡ್ತೀನಿ, ಬೆಳಗ್ಗೆ ಆ್ಯಂಡ್ ನೈಟ್. ನಿಮಗೆ ಈ ಒಂದು ಡೆಮಾನ್ಸ್ಟ್ರೇಷನ್ ಮೂಲಕ ಕ್ಲಿಯರ್ ಆಗಿ ತಿಳಿಯುತ್ತೆ. ಸೊ ಈ ಒಂದು ವಾಟರ್ ನ್ಯಾಚುರಲ್ ಲೆವೆಲ್ಗೆ ಬಂದು, ಸೊ ಬಿಫೋರ್ ಯಾವ ಥರ ಇತ್ತು ಆ ಥರ ಬಂದು. ಸೊ ನಮಗೇನು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂದರೆ, ಸೊ ಈ ಒಂದು ಪಂಚ ತುಳಸಿನ ನಾವು ಯೂಸ್ ಮಾಡಿದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಟಾಕ್ಸಿನ್ನು ಹೊರಗಡೆ ಹಾಕಿ, ಸೊ ನಮ್ಮ ಬಾಡಿ ಕೂಡ ಈ ಥರ ಪ್ಯೂರ್ ಆಗಿ ಮಾಡುತ್ತೆ. ಇದು ಆ್ಯಂಟಿ ವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಾ, ಆ್ಯಂಟಿ ಫಂಗಸ್, ಆ್ಯಸಿಡಿಟಿ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು. ಸೊ ಪ್ರತಿಯೊಂದು ಕೂಡ ಈ ಒಂದು ಪ್ರಾಡಕ್ಟ್ ಬರುತ್ತೆ. ಈ ಒಂದು ಸಮಸ್ಯೆಯನ್ನು ಈ ಒಂದು ಪ್ರಾಡಕ್ಟನ್ನು ನಾವೇನಾದರೂ ಸಮಸ್ಯೆ ಇದ್ರೇ ಯೂಸ್ ಮಾಡಬೇಕಂತಿಲ್ಲ. ನಾರ್ಮಲ್ ಆಗಿ ಕೂಡ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು. ಡೈಲಿ ಬೆಳಗ್ಗೆ ಮತ್ತು ರಾತ್ರಿ 1 ಗ್ಲಾಸ್ ನೀರಲ್ಲಿ ಅರ್ಧ ತಾಸು ಊಟಕ್ಕಿಂತ ಮುಂಚೆ ನಾವು ಸೇವನೆ ಮಾಡಿದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಟಾಕ್ಸಿನ್ ಕೂಡ ರಿಮೂವ್ ಆಗುತ್ತೆ. ಇವತ್ತು ಎಷ್ಟೋ ಜನರಿಗೆ ಸಮಸ್ಯೆಗಳು ಬರೋಕ್ಕೆ ಕಾರಣ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಟಾಕ್ಸಿನ್. ಆ ಒಂದು ಟಾಕ್ಸಿನ್ ಹೊರಗಡೆ ತೆಗಿಬೇಕಂದ್ರೆ ಜನರಿಗೆ ಬೇರೆ ಆಪ್ಷನ್ಸ್ ಇಲ್ಲ. ನಮ್ಮ ಬಾಡಿ ಮೇಲೆ ಎಕ್ಸ್ಟರ್ನಲ್ ಯಾವುದಾದ್ರೂ ಇದ್ದರೆ ನಾವು ಸ್ನಾನ ಮಾಡೋದ್ರ ಮೂಲಕ ವಾಶ್ ಮಾಡ್ಬೋದು. ಬಟ್ ಇಂಟರ್ನಲ್ ಇದ್ದರೆ ಏನು ಕೂಡ ಆಪ್ಷನ್ಸ್ ಇಲ್ಲ. ಸೊ ಈ ಒಂದು ಪಂಚ ತುಳಸಿ ಯೂಸ್ ಮಾಡೋದ್ರಿಂದ ದಿನದಿಂದ ದಿನಕ್ಕೆ ನಮ್ಮ ಬಾಡಿಯಲ್ಲಿ ಏನೆಲ್ಲ ಒಂದು ಟಾಕ್ಸಿನ್ಸ್ ಇರುತ್ತೆ, ಆ ಎಲ್ಲ ಟಾಕ್ಸಿನ್ ಕಂಟೆಂಟ್ ಕೂಡ ಹೊರಗಡೆ ಬರುತ್ತೆ. ಸೊ ಸಮಸ್ಯೆ ಇರೋರು ಕೂಡ ಯೂಸ್ ಮಾಡ್ಬೋದು, ಸಮಸ್ಯೆ ಇಲ್ಲದೇ ಇರೋರು ಯೂಸ್ ಮಾಡಿದ್ರು ನಮಗೆ ಯಾವುದೇ ಸಮಸ್ಯೆ ಬರದೇ ಇರೋ ಥರ ನೋಡಿಕೊಳ್ಳುತ್ತೆ. ಸೊ ಇದ್ರ ಬೆಲೆ ಜಸ್ಟ್ 60 ರೂಪೀಸ್ ಇದೆ. ಜಸ್ಟ್ 60 ರೂಪೀಸ್ಗೆ ನಾವು ನಮ್ಮ ಫ್ಯಾಮಿಲಿ ಸೇಫ್ ಆಗಿರ್ಬೋದು.